ಫೋನ್ ಬೇರೆ ಮಾಡಿದ್ನ ಅಮ್ಮಗೆ ಬತ್ತೀನಿ ಕಣಮ್ಮ ಇವಾಗ ಬರ್ತಾ ಇದ್ದೀವಿ ಅಂತ. ಅದಕ್ಕೆ ಹೊರ ಕಾತ್ಕೊಂಡು ಐತೆ ನೋಡು ನಮ್ಮಮ್ಮ. ಹೆಂಗೆ ಎಲ್ಗಾದ್ರೂ ಹೋದರು ಬರೋವರೆಗೂ ನಮ್ಮಮ್ಮಗೆ ಸಮಾಧಾನನೇ ಇರಲ್ಲ. ಯಾವಾಗ ಬರ್ತಾರೆ ಅಂತ ಕಾಯ್ತಿರುತ್ತೆ. ಹಂಗೆ ಕಣಪ್ಪ ಆಗೋದು. ಯಾರನ್ನ ಮನೆಯಾಗಿಲ್ಲ ಅಂದ್ರೆ ಒಂಥರ ಹೆಂಗೆ ಮನಸ್ಸಿಗೆ ಒಂಥರ ಗೊಂದಲ. ಎಲ್ಲಾರು ಇದ್ರೆ ಮನೆಯಾಗ ಒಂಥರ ಮನಸ್ಸಿಗೆ ಸಮಾಧಾನ. ನೇತ್ರಮ್ಮ ಹೊರ ಕುಕ್ಕಂಡವ್ರ ಕಣೆ ಅವರು. ಕುಕಂಬೇಡ ಬಾ ನೋಡ್ಲೇಳು. ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಒಳಗೆ ಹೋಗೋದು ಕಲ್ಯಾಣ. ಅವ್ರು ತಗೊಳ್ರಿ ಈಗ ಬಂದು ನಾವು ಗುದ್ದಾಡೋದು ಬೇಡ. ಅವ್ರ ತಗೆ ಯಾತು ಮಾತಾಡೋದು ಬೇಡ. ಅವರು ಜಗಳ ತೆಗಿಯೋಕ್ಕಾಗಿನೇ ಬರ್ತಾರೆ. ಸುಮ್ಮನೆ ನಾವು ಹೋದಾರು ಒಳಗೆ ಹೋಗೋದು ನಡೀರಿ. ಸುಮ್ಮನೆ ನಡೀರಿ ಒಳಗೆ ಹೋಗೋದು. ಸೀದಾ ಒಳಗೆ ಹೋದ್ರೆ ಯಾವ್ದಿರಲ್ಲ. ಅವ್ರು ಹೋಗಿ ಕ್ಯಾತೆ ತೆಗಿಬೇಕಂತಲೇ ಬರ್ತಾರೆ ಕಣಮ್ಮ. ನೋಡಿದ ತಕ್ಷಣ ಏನಾದರೂ ಜಗಳ ಮಾಡಬೇಕು ಏನಾದರೂ ಅನ್ಬೇಕು ಅಂತಲೇ ಬಂದುಬಿಡ್ತಾರೆ. ನೀವು ಏನು ತಲೆ ಕೆಡಿಸ್ಕೊಬೇಡ್ರಿ. ನೀನಾಗಲಿ ಅಪ್ಪ ಆಗಲಿ ಆತ ತಲೆ ಕೆಡಿಸ್ಕೊಬೇಡ್ರಿ. ಸುಮ್ಮನೆ ಬಂದುಬಿಡ್ರಿ ಅಷ್ಟೇನೆ. ಅವ್ರು ಜಗಳ ಮಾಡ್ಬೇಕಂತ ಕಾತ್ಕೊಂಡಿರ್ತಾರೆ. ಸಿಕ್ಕಿದ್ರೆ ಸಾಕಪ್ಪ ಏನಾನ ಒಂದು ಜಗಳ ಮಾಡಿಬಿಡೋಣ ಅಂತೇಳಿ ಕಾಯ್ತಾ ಇರ್ತಾರೆ. ನೀವು ಬಂದಿದ ತಕ್ಷಣ ಯಾಕೆ ಜಗಳ ಮಾಡ್ಕೊಂಬಕ್ಕೆ ಹೋಗ್ತೀರಾ? ಯಾತು ತಲೆ ಕೆಡಿಸ್ಕೊಬೇಡ್ರಿ, ಸುಮ್ಮನಿರಿ. ಆಮೇಲೆ ಮಾತಾಡಿದಾಗ ಏನಾನ ಹೇಳಿದ್ರೆ ಆಮೇಲೆ ಹೇಳಿರಂತೆ. ಸದ್ಯಕ್ಕೆ ಸುಮ್ಮನೆ ಈಗ ಒಳಗೆ ಹೋಗೋದು ಕಲ್ಕೊಳ್ರಿ. ಯಾತು ಮಾತಾಡಬೇಡ್ರಿ. ಅವ್ರು ಏನಾನ ಅನ್ಕೊಂಬ್ಲಿ ಏನಾನ ಮಾತಾಡ್ಕೊಂಬ್ಲಿ. ಅಷ್ಟೇ. ನಾನು ತಲೆ ಕೆಡಿಸ್ಕೊಬಕ್ಕೆ ಹೋಗ್ಬಾರ್ದು ಅಂತಾರ್ದೆ ಎಲ್ಲ ಸೈಡ್ಗೆ ಇಕ್ಕೊಬಿಡ್ಬೇಕು. ಅವರು ಏನು ಅಂದ್ಕೊಂಡಿರ್ತಾರೆ, ನಮ್ಮನ್ನೇ ನೋಡ್ತಾರೆ, ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಂತಾರೆ ಅಂತ ಅಂದ್ಕೊಂಡಿರ್ತಾರೆ. ಅಂಥವ್ರನ್ನೆಲ್ಲ ಏನಿದ್ರು ಬಿಟ್ಟಾಕ್ಬಿಡ್ಬೇಕು ಅಷ್ಟೇ. ಹೋಗತ್ತ ನಾನಾಗತ್ತಿಗೆ ಅವ್ರ ತಾಗೆ ಪೈಸ ಹಿಡಿದೀನಿ ಏನು ಮಾಡೋಣ. ನಮ್ಮದು ನಡೆದಿಲ್ಲತ್ಗೆ ನನ್ನ ಕೈಯಾಗ ದುಡ್ಡು ಕಾಸು ಇಲ್ಲತ್ಗೆ ಅವ್ರಿಗೆ ನಾನು ಸಾಲ ಮಾಡಿತಿದ್ದೆ ಕಣಪ್ಪ. ಏನು ಮಾಡೋಣ. ಏನು ಮಾಡೋದು ಇವಾಗ? ಕೈಯಾಗ ದುಡ್ಡಿದ್ರೆ ಏನೋ ಒಂದು ಮಾಡ್ಬೋದು. ದುಡ್ಡಿಲ್ಲ ಅಂತಂದರೆ ಏನು ಮಾಡೋಣ? ಹಿಂಗೆ 500,000 ಏನೋ ಕೊಡ್ತಾರ ತಮ್ಮ ಒಂದು ಇಟ್ಟು ಆಸ್ಪತ್ರೆಗೆ ಅದಕ್ಕೂ ದುಡ್ಡು ಇಲ್ದಾಗ ಹಂಗೇನೋ ಒಂದು 500 ಏನೋ ಆತಾಗ ಅದು ಕೊಡ್ಬೇಕಾಯ್ತು ಕಣಪ್ಪ. ಅದನ್ನ ಒಂದೊಂದೊಂದು ಕೊಡಾರ. ನಾನು ನಮ್ಮ ಅಕ್ಕ ಅನ್ಕೊಂತಿದ್ದಿ. ಈಗ ಗೊತ್ತಾಯ್ತು ಬುದ್ಧಿ ಏನೋ ಅಂತ. ನೋಡ್ತಾ ಇದ್ರ ಕಣೆ ನೇತ್ರಮ್ಮ. ನೋಡ್ಲಿ ಬಾ. ನೀನು ಯಾಕೆ ತಲೆ ಕೆಡಿಸ್ಕೊಂತ? ನೋಡ್ತಾರೆ ಅಂತ ನೋಡ್ತಾರೆ ಬಾ. ಬರ್ರಿ. ನಾನಂತೂ ಯಾಕ ಇನ್ನೂ ಬರಲಿಲ್ಲ ಅಂತ ನೀವು ಬರೋ ದಾರಿನೇ ನೋಡ್ತಾ ಇದ್ದೆ. ಯಾಕೆ ಇಷ್ಟೊತ್ತಾಯ್ತು ಇನ್ನೂ ಬರಲಿಲ್ವಲ್ಲ ಅಂದ್ಕೊಂತಿದ್ದೆ. ಅಮ್ಮಯ್ಯ ಅಲ್ಲೇ ಚಿಕನ್ ಬೇರೆ ತಂದಿತ್ತು. ಬಿರಿಯಾನಿ ಮಾಡಿದ್ವಾ? ಬಿರಿಯಾನಿ ಮಾಡ್ಕೊಂಡು ತಿನ್ಕೊಂಬರೋತ್ತಿಗೆ ಲೇಟ್ ಆಯಿತು ಕಾಣತ್ತೆ. ಹೌದೇನು? ಸರಿ ಆಯಿತು. ಬರ್ರಿ ಒಳಕ್ಕೆ ಬರ್ರಿ ಹೋಗೋಣ. ಎಲ್ಲ ಚೆನ್ನಾಗಿದ್ರಲ್ಲ? ಅಕ್ಕ ಚೆನ್ನಾಗಿದ್ದೀರಾ? ಅಣ್ಣ ಚೆನ್ನಾಗಿದ್ರಿ ಅಣ್ಣ? ಚೆನ್ನಾಗಿದ್ದೀವಮ್ಮ. ನೀವೆಲ್ಲ ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀವಿ ಅಣ್ಣ. ಏನು ಅಂದ್ಕೊಂಬಕ್ಕೆ ಹೋಗ್ಬಿಡಿ, ಬೇಜಾರ ಮಾಡ್ಕೊಂಬಕ್ಕೆ ಹೋಗ್ಬಿಡಿ. ಏನು ನನ್ನ ಮಗಳನ್ನ ಹಿಂಗೆ ಕರ್ಕೊಂಡು ಮದುವೆ ಮಾಡ್ಕೊಂಡವ್ರೆ ಅಂತ. ಭಾಳ ಖುಷಿ ಆಯ್ತು ಬಿಡ. ಮತ್ತು ನನಗೇನು ನನ್ನ ನಳಿ ಬತ್ತಿದಂಗೆ 10,000 ರೂಪಾಯಿ ದುಡ್ಡು ಕೊಟ್ಬಿಟ್ನಲ್ಲ. ನಿಜವಾಗ್ಲೂ ನನಗೇನು ಭಾಳ ಖುಷಿ ಆಯ್ತು. ಇಂತಳಿನ ಪಳಿಯಕ್ಕೆ ನಾನು ಭಾಳ ಪುಣ್ಯ ಮಾಡಿದ್ದೆ ಅನ್ನಿಸ್ಬಿಡ್ತು. ಅಣ್ಣ ಕಷ್ಟ ಸುಖ ಅಂದಮೇಲೆ ಈಗ ಆಗಬೇಕು. ಸಂಬಂಧಿಕರು ಆಗಬೇಕಣ್ಣ. ಯಾರೋ ಒಬ್ಬೊಬ್ರು ಹಂಗೆ ಸಂಬಂಧದಾಗ ಇದು ಮಾಡ್ತಾರೆ. ಸಂಬಂಧಿಕರು ಅಂದರೆ ಕಷ್ಟ ಸುಖಕ್ಕೂ ಆಗ್ಬೇಕು. ಎಲ್ಲರೂ ಆದ್ರೇ ಚೆನ್ನಾಗೆ. ಮಾಮೇಲೆ ಗೊತ್ತತೆ ಐತೆ ಈಗಳಮ್ಮ. ಈಗೆಲ್ಲ ಯಾರೋ ಫೋನ್ ಮಾಡಿದ್ರು, ಅಂಗಡಿ ಬೀಗ ಹಾಕೊಂಡ್ ಬಂದಿತ್ತು ನೀವು ಬರ್ತೀರಾ ಅಂತ. ಈಗ ಯಾರೋ ಫೋನ್ ಮಾಡಿ ಅಣ್ಣ ಬಾರಣ ಏನೋ ಎಣ್ಣೆ ಬೇಕು ಅಂತ ಹೇಳಿ ಫೋನ್ ಮಾಡಿದ್ರು. ಅದಕ್ಕೆ ಹೋಗೈತಿ. ಅದೇ ಕೂದಲು ಬರೋ ಅದು ಎಣ್ಣೆ ಎಲ್ಲ ತಯಾರು ಮಾಡ್ತೀವಲ್ಲ, ಅದು ಚೆನ್ನಾಗಿ ಹೋಗುತ್ತೆ ಕಣಮ್ಮ. ಉದ್ರೋದೆಲ್ಲ ಕಡಿಮೆ ಆಗುತ್ತೆ. ಆ ಥರ ಪ್ರಾಬ್ಲಮ್ ಎಲ್ಲ ಏನಿದ್ರು ಕಡಿಮೆ ಆಗುತ್ತಲ್ಲ, ಆ ಥರ ಎಣ್ಣೆ ಚೆನ್ನಾಗಿ ಹೋಗುತ್ತೆ. ನಮ್ಮ ತಗ ಆ ಥರ ಎಣ್ಣೆನೇ ಫೇಮಸ್ ಆಗಿರೋದು. ನೋಡತ್ತ ಹೆಂಗೆ ಒಳ್ಳೆಯ ಕೆಲಸ ಮಾಡೋದು ಕಲ್ತೈತತ್ತ. ಕೆಂಪ್ರಾಯಣ ಒಳ್ಳೆಯ ಕೆಲಸ ಮಾಡೋದು ಕಲ್ತೈತಿ. ಬರ್ರಕ್ಕ ಒಳಕ್ಕೆ. ನೀನು ದೊಡ್ಡಳೆ. ನಾನು ಯಾಕೆ ಅಕ್ಕ ಎಂತೀನಿ? ನನಗೆ ಹೇಳಮ್ಮ. ಒಟ್ಟು ನಿನ್ನ ಕಾಯಿಲೆ ಆಗಿರೋದಕ್ಕೆ ಒಟ್ಟು ವಯಸ್ಸಾಗಿರೋರು ಹಂಗೆ ಇದ್ದೀನಿ. ಒಟ್ಟುನು ಹೇಳಮ್ಮ. ಶುಗರ್ಗೆ ಕೂದಲೆಲ್ಲ ಉದ್ರವ ನಾವು ಒಟ್ಟು ಸಣ್ಣಕ್ಕಾಗಿದ್ನಿ. ನೀವು ಎತ್ತೆತ್ಲಕ್ಕಾಗಿದ್ನಿ. ಮೊದಲು ಮುಂಚೆಗೆ ಚೆನ್ನಾಗಿದ್ದೆ. ಕೂದಲು ಹುಟ್ಟುದ್ದ ಮೈ ಕೈಯಾಗೆಲ್ಲ ಚೆನ್ನಾಗಿದ್ದೆ ಕಣಮ್ಮ ನಾನು. ಇವಾಗಲೇ ಆ ತೊಟಾಗಿರೋದು. ಏನು ಮಾಡೋಕ್ಕಾಗಲ್ಲ. ಮನುಷ್ಯಂಗೆ ಏನಾದರೂ ಒಂದು ಸಮಸ್ಯೆಗಳು ಬಂದಾಗ ಹಂಗೆ ಆಗುತ್ತೆ. ಏನು ಮಾಡೋದು ಬಿಡ್ರಿ, ಹೋಗ್ಲಿ. ಬರೀ ಒಳಕ್ಕೆ. ನಾನು ನೀವೇನೋ ಅಂತೀರೋ ಏನೋ ಬೈತೀರೇನೋ ನನ್ನ ಮಗನ. ಮೊದಲೇ ಅವ್ನು ಸೈಲೆಂಟು. ಆಮೇಲೆ ಯಾಕೆ ಬೇಕಪ್ಪ? ಅಯ್ಯೋ ಪಾಪ ಸುಮ್ಮನೆ ನೀವಿಬ್ಬರೇ ಹೋಗ್ಬೇಡ್ರಿ ಅಂತ ನಾನು. ಆದರೆ ನಮ್ಮ ಲಕ್ಷ್ಯ ಇಲ್ಲ ಕಣಂತೆ. ನಮ್ಮ ಅಪ್ಪ ನಮ್ಮಮ್ಮ ಅಂತಾರಲ್ಲ, ಭಾಳ ಒಳ್ಳೆಯವರು. ಆ ಥರ ಎಲ್ಲ ಹಂಗೆ ಮಾಡೋ ಅಂಥವ್ರಲ್ಲ ಅಂತೇಳಿ ಭಾಳ ಒಂಥರ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ಲವಳು. ನಮ್ಮ ಅಪ್ಪ ನಮ್ಮಮ್ಮ ಹೆಂಗೆ ಮಾಡಲ್ಲ, ಅವರು ಭಾಳ ಒಳ್ಳೆಯವರು ಅಂತ ಎಲ್ಲರ ತಗೂ ಹೇಳ್ತಾ ಇದ್ಲು. ಅವ್ರ ಮಾಮನು ಹಂಗೆ ಅಂತಿತ್ತವತ್ತು. ಅವ್ರ ಮಾಮನ ತಗೋ ಹಂಗೆ ಅಂದ್ಲು, ನನ್ನ ತಗೋ ಹಂಗೆ ಅಂದ್ಲು. ನನಗೆ ಭಯವಾದಂಗಾಗಿತ್ತು. ಆಮೇಲೆ ಹೋಗೋದು ನೀವು ಏನಾನ ಜಗಳ ಮಾಡೋದು. ಈಗ ಸಿಟ್ಟಿಗೆ ನೋಡಪ್ಪ ನಾವು ನಮ್ಮ ಮಕ್ಕಳನ್ನ ಸಾಕಿದ್ವಿ, ಹಿಂಗಿಟ್ಕಿದ್ದಂಗೆ ಹಿಂಗೆ ಮಾಡೋದ್ರು ಅಂತ ಹೇಳಿ ನಿಮಗೂ ಸಿಟ್ಟಿರುತ್ತೆ. ನೀವೇನೋ ಮಾತಾಡ್ತೀರ. ನೀವು ಮಾತಾಡಿದ್ರು ಅಂತ ಇವ್ರು ಸಿಟ್ಟು ಮಾಡ್ಕೊಂಡು ಇವ್ರು ಮಾತಾಡೋದು, ಜಗಳ ಗಿಗಳ ಆಗೋದು ಅಂತ ನನಗೆ ಹಂಗೆ ಭಯ ಆದಂಗೆ ಆಗ್ಬಿಟ್ಟಿತ್ತು. ಬೇಡ ಮತ್ತೆ ಯಾತಕ್ಕೆ ಜಗಳ ಮಾಡೋಣ? ಜಗಳ ಮಾಡೋದ್ರಿಂದ ಏನಾಗೋದು ಏನೈತೆ? ಅದೇನೆ ಆಗೋಗೈತಲ್ಲಮ್ಮ. ಆಗೋಗಿರೋದಕ್ಕೆ ಏನೇ ಜಗಳ ಮಾಡಿದ್ರು ಏನಾಗಲ್ಲ. ಸುಮ್ಮನೆ ಏನಕ್ಕೆ ಜಗಳ ಮಾಡ್ಬೇಕು? ಸುಮ್ಮನೆ ನಾವು ಟೆನ್ಷನ್ ಚೆನ್ನಾಗಿರೋದು ನೋಡ್ಬೇಕೇ ಹೊರತು ಯಾವತ್ತೂ ಜಗಳಾಡಕ್ಕೆ ಹೋಗ್ಬಾರ್ದು. ನನ್ನ ತಳಿಯ ಪಡಿಯೋಕ್ಕೆ ಪುಣ್ಯ ಬಚ್ಚಿದಂಗೆ 10,000 ರೂಪಾಯಿ ಕೈಗೆ ಇಕ್ಕಿದ್ನಲ್ಲಪ್ಪ.
ಕಷ್ಟ ಸುಖ ಅರ್ಥ ಮಾಡ್ಕೊಂಬ ಅಂತ ಅಳಿಯ ಭಾಳ ಒಳ್ಳೆ ಹುಡುಗಂತ ನನಗೆ ಆವಾಗಲೇ ಒಂಥರ ಹೆಮ್ಮೆ ಆಯ್ತು ನನ್ನ ಅಳಿಯನ ಬಗ್ಗೆ. ನನಗೇನೋ ಭಾಳ ಒಂಥರ ಇಷ್ಟ ಆಗ್ಬಿಡ್ತು ನನ್ನ ಅಳಿಯನ ಗುಣ ಸ್ವಭಾವ ನನಗೆ ಭಾಳ ಇಷ್ಟ ಆಗ್ಬಿಡ್ತು. ನಾನು ಹೇಳಿದ್ದೆ ನೀವೇನಾದರೂ ಬರಲಿಲ್ಲ ಅಂದರೆ ಕೊಟ್ಟು ಬಾರಪ್ಪ ಪಾಪ ಅಕ್ಕಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂತೇಳಿ ನಾನು ಹೇಳಿದ್ದೆ. ನಡಿಯತ್ತೆ ಒಳಗೆ ನಡಿ ಹೋಗೋಣ, ಇಲ್ಲಿ ನಿಂತ್ಕೊಂಡ್ರೆ ಅವ್ಳು ಬಂದುಬಿಡ್ತಾವೆ ಕೌನ. ಅಲ್ಲಿ ಕಾತ್ಕೊಂಡಿದ್ದಾವೆ ಇರ್ನ ಅಂತ ಬಂದುಬಿಡ್ತಾವೆ. ನೋಡ್ತಾ ಇದ್ದಾರೆ, ದೂರಗುಟ್ಕೊಂಡು ನೋಡ್ತಾ ಇದ್ದಾರೆ ಅವಾಗಿಂದನೂ. ನೋಡಲಿ ಎಷ್ಟು ನೋಡ್ತಾಳೆ ನೋಡಲಿ ಒಂದು ಕ್ಷಣ ನೋಡಲಿ ಊರ್ಕಂಬ್ಲಿ ಅಂತಲೇ ನಾನು ಅದಕ್ಕೆ ಇಲ್ಲಿ ನಿಲ್ಲಿಸ್ಕೊಂಡು ಮಾತಾಡಿದ್ದು. ನಡೀರಿ ಅಕ್ಕ ಏನೋ ಅನ್ಕೊಂಬಕ್ಕೆ ಹೋಗ್ಬೇಡ್ರಿ ಇವ್ರದ್ದೇನಪ್ಪ ಇದು ಇಂಥದ್ದು ಅಂತ. ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ನಾವು ಮಾಡಿ ತೋರಿಸಿದ್ರೆ ಇವಾಗಿನ ಕಾಲ, ಇಲ್ಲ ಅಂದರೆ ಏನಿಲ್ಲ. ನೀನಂದ್ರೆ ನಿಮ್ಮ ಅಪ್ಪ ಅಮ್ಮಂಗಿರ್ಬೇಕು, ಹಂಗೆ ಅಮ್ಮಂಗಿದ್ರೆ ಮಾತ್ರ ಇವಾಗಿನ ಕಾಲ, ಇಲ್ಲ ಅಂದರೆ ಏನು ಬೇಕಾದ್ರೂ ಮಾಡ್ತಾರೆ. ಅದಕ್ಕಾಗಿನ ನಾವು ಒಂದಿಷ್ಟು ಹಿಂಗೆ ಇದು ಮಾಡಿದ್ದೆ ಅಷ್ಟೇ. ಬಿಡ್ರಿ ಹೋಗ್ಲಿ. ಬರ್ರಿ ಬಿಸ್ಲವನ್ ಬಂದಿದ್ರೆ ಅಕ್ಕ ಬರ್ರಿ ಕಣ, ಬರ್ರಿ ಒಳಗೆ ಬರ್ರಿ. ಅಲ್ಲ ನೋಡು ಇಲ್ಲಿಗೆ ಬಂದಿದ್ದ. ನಾನು ಅದೇಲೆ ಎಲ್ಗೆ ಹೋಗ್ತಾನೆ ನೋಡೋಣ ಅಂತ ನಾನು ಸುಮ್ಮನೆ ನಿಂತ್ಕೊಂಡೆ. ಅವ್ರ ಮನೆಯಕ್ಕೆ ಹೋದ್ನಲ್ಲ, ಏನ ಇಂಥವೇ ಮಾಡೋದು ನೀನು? ಬಾ ಇಲ್ಲಿ ವಾರಕ್ಕೆ ಮಾಡ್ತೀನಿ. ಒಳಕ್ಕೆ ಹೋಗಿ ಅಕ್ಕಮ್ಮದಲ್ಲ ಸೊಪ್ಲಿಲ್ದಂಗೆ. ಅಬ್ಬ ಅಲ್ಲ ನಿನಗೆ ಹಂಗೆ ತಿಳಿಯುತ್ತಲ್ಲ. ಅಲ್ಲ ಇನ್ನೆಂತ ನನ್ನ ಮಗ ಇರ್ಬೇಕಲ್ಲ ನೀನು. ನಾನು ಮಾತಾಡ್ಸೋದೇ ಇಲ್ಲ ಬಿಡು, ಹಾಳಾಗಿ ಹೋದ್ರೆ ಹೋಗ್ಲಿ. ಅವಳನ್ನ ಕರೆಯಲ್ಲ ಕಳಿಸಲ್ಲ ಅಂತಿದ್ದಾನು. ಇವಾಗ ಹೆಂಡತಿ ಕರ್ಕೊಂಡು ಇಬ್ರು ಗಂಡ ಹೆಂಡತಿ ಇಬ್ರು ಬಂದವ್ರಿ. ಯಾವ ಕೈಕೊಂಡು ಬಂದವ್ರು ಏನೋ. ನನಗೀಗ ಇನ್ನೇನ ನನ್ನ ಬಾಯಿಗೆ ಬಂದಂಗೆ ಅಂಬ ಸಿಟ್ಟು ಬತ್ತೈತೆ. ಬರಲಿ ವಾರಕ್ಕೆ ಕಣಿ. ಆವಾಗಲೇ ಅವಳು ಹೇಳ್ತಿದ್ಲಲ್ಲ ತವ್ರ ಮನೆಗೂ ಹೇಳೆ ಅಂತ. ಅದು ನಿಜ ಆಯ್ತು. ಅಲ್ಲ ನಾವು ಸುಳ್ಳು ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ಗೊತ್ತಾಗ್ತೈತೆ ಅದು ನಿಜ ಅಂತ ಹೇಳಿ. ಅಯ್ಯೋ ದೇವ್ರೆ ಏನು ಮಾಡಬೇಕು ಏನು. ಅಲ್ಲ ಇವಾಗ ಇವನು ಸೆನಕ್ಕಾದರೆ ಅವಳನ್ನ ಹಂಗೆ ಬುದ್ಧಿ ಕಲ್ಸೋದು, ಅವಳಿಗೆ ಬುದ್ಧಿ ಬರ್ಬೇಕು ಅಂತ ನಾನು. ಅವಳು ಚೆನ್ನಾಗಿ ಅನ್ಬೇಕು, ಚೆನ್ನಾಗಿ ಅಯ್ಯಂದು ನಾನು ಬುದ್ಧಿ ಕಲ್ತ್ಕೊಂಡಿದ್ದೀನಿ ಅಂತೇಳಿ ಅವಳು ಹೇಳ್ಬೇಕು. ಅವಾಗಾದರೆ ಅವಳಿಗೆ ಸ್ವಲ್ಪ ಗೊತ್ತಾಗುತ್ತೆ. ಆದರೆ ಅವಳು ಭಾರಿ ಇದ್ದಾಳೆ. ಅವಳಿಗೆ ಈಗ ಏನು ಹೇಳೋಣ ಏನು ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನೋಡಪ್ಪ ಹೆಂಗೆ ಕರೆಸ್ಕೊಂಡಿರೋದ ನನ್ನ ತಮ್ಮನ ಹೆಂಡ್ತಿನ. ನೋಡಿ ಒಳಗೆ ಹೋಗಿ ಅಕ್ಕ ಬಿಟ್ರು ನಾವೇನು ಮಾತಾಡಿದ್ರು ಕೇಳಲ್ಲಲ್ಲಿ. ಮುಂಚೆ ಹೊರಗೆ ಬಂದಮೇಲೆ ಮಾತಾಡೋಣ. ಇವಳೆ ಟೆನ್ಷನ್ ಮಾಡ್ಕೊಬೇಡ, ನೋಡಿ ಮಂತಕ್ಕೆ ನೋಡಿ ನೀನು ಟೆನ್ಷನ್ ಮಾಡ್ಕೊಬಿಡ್ತೀಯಮ್ಮ ತಾಯಿ, ನೀನು ಟೆನ್ಷನ್ ಮಾಡ್ಕೊಬೇಡ. ಆಗಿದ್ದಾಗಲಿ ಹೋಗಿದ್ದವಳಿಗೆ ಏಟನೇ ಏನನ ಆಗಲಿ ಟೆನ್ಷನ್ ಮಾಡ್ಕೊಬೇಡ. ಅಮ್ಮ ಯಾಕೆ ಇಲ್ಲಿ ನಿಂತ್ಕೊಂಡವ್ರು? ಅಕ್ಕ ಮೇಲೆ ನಿಂತ್ಕೊಂಡಿದ್ರ? ನಡೀರಿ. ಅಲ್ಲ ಕಣೋ, ನಿಮ್ಮ ಮಾಮ ಬರಲ್ಲ ಅಂದಾನು ಗನ್ಮ ಬಂದವನಿ. ನಿಮ್ಮ ಮಾಮನು ನಿಮ್ಮ ಮಾಮನ ಹೆಂಡ್ತಿ ಇಬ್ಬರೊಳಗೆ ಬೋತಾರ ಕಣೋ. ಅವಳು ಮಾತಾಡ್ಸಲ್ಲ ಬರಲ್ಲ ಅಂತ ಹೇಳ್ತಿದ್ದರು, ಗನ್ಮ ಬಂದರು ನೋಡಪ್ಪ. ಎಂತೆಂಥ ಜನ ಇರ್ತಾರೆ ಅಪ್ಪ ಯಪ್ಪ ಯಪ್ಪ ಯಪ್ಪ. ನನಗಂತ ನೆನೆಸ್ಕೊಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ನೋಡಿ ಎಂತೆಂಥವ್ರು ಇರ್ತಾರೆ ಅನ್ನಿಸ್ತೈತೆ. ನೋಡು ಬರಲ್ಲ ಅಂತಿದ್ಲು, ಇವಾಗ ಬಂದವ್ರಿ. ಬಂತೆ ಯಾಕೆ ಬಂದಿರಕ್ಕಿಲ್ಲ? ನೀವು ಯಾರು ನೋಡಿದ್ರೆ ಏನ? ನಾವು ಐತ್ಲ ಬತ್ತಾನೆ ಅಂತೇಳಿ ನಮ್ಮನೆಗೆ ನಾನು ಬತ್ತಾನೇನೋ ಅಂತ ನಾವು ನೋಡ್ತಾನೆ ಇದ್ದೀವಿ. ಅವನು ಅತ್ಲ ನೋಡ್ದು ಹಿಂಗೆ ಆಗೋಣ ನೋಡೋಣ ಬೇಡಮ್ಮ ಹಿಂಗೆ ತಿರಿಕಾಣಿ ಹಿಂಗೆ ನೋಡಿ ಇವ್ರ ಮನೆ ಒಳಗೆ ಹೋದ ನೋಡು. ನೋಡು ಎಂತೆಂಥ ಜನ ಇರ್ತಾರೆ ನೋಡಪ್ಪ. ಹಿಂಗೆ ಮೋಸ ಮಾಡೋದು. ನಾನು ಮಾತಾಡ್ಸಲ್ಲ ಕಣೆ ಅಕ್ಕ, ನನಗೊಳಗೂ ಸಂಬಂಧನೇ ಇಲ್ಲ ಅಂತ ಹೇಳ್ದಾನು. ಈಗ ಮಗಳ ಮನೆಗೆ ಬಂದವನಲ್ಲ, ಯಾಕೋ ನೆಕ್ ಜರ್ಲದು ಏನಾನ ಕೊಟ್ಟನೇನ ಅದಕ್ಕೆ ನೆಕ್ ಜರ್ಲ ನನ್ನ ಮಗ. ಅದಕ್ಕೆ ಸೆನಕ್ಕಾಗ್ತೀನಿ ಮಗಳ ಮನೆಯಾಗೆ ಅಂತ ಬಂದವನಿ. ನಾನು ಮರ್ಯಾದಿಲ್ದಾನೆ. ನಮ್ಮ ಮಾಮ ನಮ್ಮ ಅತ್ತೆ ಬಂದವ್ರಂತ ನಮ್ಮ ಅಮ್ಮಗೆ ಟೆನ್ಷನ್ ಆಗ್ಬಿಟ್ಟೈತೆ. ಆ ಲಕ್ಷನ್ಗೆ ಬುದ್ಧಿ ಕಲಿಸ್ಬೇಕು, ಆ ಲಕ್ಷ ನನ್ನ ಮದುವೆ ಆಗಲಿಲ್ಲ ಅನ್ನೋ ಒಂದು ಇದಕ್ಕೆ ನೋಡ್ಕೊಂಬರ ಯಾರೂ ಇಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಾಗಬೇಕು ಅಂತ ಭಾಳ ಆಸೆ ಇಕ್ಕಣೈತೆ ನಮ್ಮ ಅಮ್ಮ. ಆ ಸೇವಂತಿಗೆ ಬೇರೆ ಸರ್ಯಾಗಿ ಆಗ್ಬೇಕು ಅವಳಿಗೆ ಅಂತೇಳಿ ಭಾಳ ಕಾಯ್ದೈತೆ. ಆದರೆ ಏನು ಮಾಡೋದು ಏನು ಬಿಡತ್ತ ಅಂತ ಸುಮ್ಮನೆ ಇದ್ದೀವಿ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.